ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗೈಯನ್ನು ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ರಿ. ಹಲ್ಲೆಲೂಯಾ. 34ನೇ ಕೀರ್ತನೆ 17ನೇ ವಚನ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಅವರನ್ನು ಎಲ್ಲ ಕಷ್ಟಗಳಿಂದ ಬಿಡಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರ ಕುರಿತಾಗಿ ನಾವು ಓದುವಾರ ನೋಡಿದಂಥವರಾಗಿದ್ದೇವೆ? ನೀತಿವಂತರಂದ್ರೆ ಯಾರು? ನೀತಿವಂತರಂದ್ರೆ ಯಾರು? ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ಪ್ರತಿಯೊಬ್ಬರು ಕೂಡ ಏನಾಗಿದ್ದಾರೆ? ನೀತಿವಂತರಾಗಿದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀತಿ ಎನ್ನುವಂಥದ್ದು ಮನುಷ್ಯರು ಮಾಡುವಂಥ ಕಾರ್ಯ, ಮನುಷ್ಯರು ಮಾಡಿದಂಥ ಕಾರ್ಯಗಳಿಂದ ಬರುವಂಥದ್ದು ಅಲ್ಲವೇ ಅಲ್ಲ. ಆ ನೀತಿಯನ್ನು ನಾವು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಮಸಿಬಟ್ಟೆ ಗೊತ್ತಾ? ಮಸಿಬಟ್ಟೆ, ಒಲೆ ಬಟ್ಟೆ ಅಂತೇಳಿ ವಾಕ್ಯ ಹೇಳುತ್ತೆ ಪ್ರಿಯರ್. ನಾವು ಎಷ್ಟು ಸತ್ಕಾರ್ಯಗಳು, ಎಷ್ಟು ಒಳ್ಳೆ ಕಾರ್ಯಗಳು ಮಾಡಿದ್ರೆ ಅದು ದೇವರ ದೃಷ್ಟಿಯಲ್ಲಿ ಒಲೆಯ ಬಟ್ಟೆಗೆ ಸಮಾನ, ಮಸಿ ಬಟ್ಟೆಗೆ ಸಮಾನ. ಮನುಷ್ಯನು ತನ್ನ ಎಲ್ಲ ಒಳ್ಳೆತನದಿಂದ ನೀತಿಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ನೀತಿ ಎನ್ನುವಂಥದ್ದು ದೇವರ ಮೂಲಕವಾಗಿ ಬಂದಿರುವಂಥದ್ದಾಗಿದೆ. ದೇವರೇ ಆ ನೀತಿಯನ್ನು ತನ್ನ ಸ್ವಂತ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಸಭೆಯಾಗಿರುವಂಥ ನನ್ನನ್ನು, ನಮ್ಮೆಲ್ಲರನ್ನು ಏನು ಮಾಡಿದನಾತ? ಕೊಂಡುಕೊಂಡಿದ್ದಾನೆ. ಅದೇ ಸಲುವಾಗಿ ವಾಕ್ಯ ಹೇಳುತ್ತೆ, ನೀತಿವಂತರ ಕೂಗನ್ನು ದೇವ್ರು ಏನು ಮಾಡ್ತಾನೆ? ಕೇಳ್ತಾನೆ. ಹಲ್ಲೆಲೂಯಾ. ನೀತಿವಂತರ ಕೂಗನ್ನು ದೇವ್ರು ಏನು ಮಾಡ್ತಾರೆ? ಕೇಳ್ತಾರೆ. ಕೇಳಿ ಅವರನ್ನು ಎಲ್ಲ ಕಷ್ಟಗಳಿಂದ ಏನು ಮಾಡ್ತಾರ್ರಿ? ಬಿಡಿಸ್ತಾರೆ ಪ್ರಿಯರೇ. ಯಾಕೆ ನೀತಿವಂತರಿಗೆ ಕಷ್ಟಗಳು ಸಂಭವಿಸ್ತಾವಂದ್ರೆ ಅವರು ಭಕ್ತಿಯ ಜೀವಿತದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ. ಹಲ್ಲೆಲೂಯಾ. ಉಳಿಯ ಪೆಟ್ಟುಗಳು ಬೀಳಲಾರದೆ ಇದ್ರೆ ಒಂದು ಶಿಲೆ ಯಾವ ರೀತಿಯಾಗಿ ತಯಾರಾಗುವುದಿಲ್ಲವೋ, ಭಕ್ತಿವಂತರಾಗಿ ದೇವರ ಮಕ್ಕಳಾಗಿ ಪರಿಪೂರ್ಣವಾಗಿ ನಾವು ನಿಲ್ಲಬೇಕಾದ್ರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ದೇವರು ಏನು ಮಾಡ್ತಾರೆ? ಒದಗಿಸಿ ಕೊಡ್ತಾರೆ. ಆ ಕಷ್ಟಗಳನ್ನು ಯಾವ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ಬಂದಂಥ ಸಮಯದಲ್ಲಿ ಫೇಸ್ ಮಾಡಿ ನಮ್ಮ ಭಕ್ತಿಯನ್ನು ತೋರಿಸಿ ನಾವು ದೇವರನ್ನು ಕೂಗಿದಾಗ ಮತ್ತೆ ದೇವರು ಏನು ಮಾಡ್ತಾರೆ? ಆ ಕಷ್ಟಗಳಿಂದ ನಮ್ಮನ್ನು ಏನು ಮಾಡ್ತಾರೆ? ಬಿಡಿಸ್ತಾರೆ ಪ್ರೇರೆ. ಅದಕ್ಕೆ ಉದಾಹರಣೆಯಾಗಿ ಯಾರಿದ್ದಾರೆ ಸತ್ಯವೇದದಲ್ಲಿ? ಯೋಬನಿದ್ದಾನೆ ಪ್ರೇರೆ. ಯೋಬನಿಗೆ ಬಂದಿರುವಂಥ ಕಷ್ಟಗಳು ಸಾಮಾನ್ಯವಾಗಿರುವಂಥದ್ದು ಅಲ್ಲವೇ ಅಲ್ಲ. ಆ ಯೋಬನ ಕಷ್ಟ ಇವತ್ತಿನ ದಿವಸ ಯಾರಿಗಾದರೂ ಬಂದರೆ ಏನಾಗ್ಬಿಡ್ತಾರ್ರಿ? ದೇವರನ್ನು ದೂಷಿಸಿ, ದೇವರನ್ನು ಬೈದು ದೇವರಿಂದ ಏನಾಗ್ತಾರೆ? ದೂರ ಆಗ್ತಾರೆ. ಆದರೆ ಯೋಬನ ಏನು ಮಾಡಿದ್ನರಿ? ದೇವರನ್ನು ಹೊಗಳಿದ, ಕೊಂಡಾಡಿದ. ಕಷ್ಟದ ಸಮಯದಲ್ಲಿ ಒಂದೇ ಸಾರಿ 10 ಜನ ಮಕ್ಕಳು ತೀರಿ ಹೋದಂಥ ಸಮಯದಲ್ಲಿ 7 ಜನ ಸೊಸೆಯಂದರು, 3 ಜನ ಅಳಿಯಂದರು ಹೋದಂಥ ಸಮಯದಲ್ಲಿ ಕೂಡ ಒಂದು ಮಾತನ್ನು ದೇವ್ರಿಗೆ ಅನ್ನಲಾರದೆ ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿದೆ. ನಾವಂತೀವಿ ಅದನ್ನು ಒಂದು ಸ್ವಲ್ಪ ಏನಾದರೂ ಹೋಗ್ಬಿಟ್ರೆ ಆಯಿತು. ಎಲ್ಲಿದನ ದೇವ್ರು? ಎಲ್ಲಿದ? ಹಲ್ಲೆಲೂಯಾ. ದೇವರೇ ಇಲ್ಲ. ಸುಮ್ಮನೆ ಇಷ್ಟು ಭಕ್ತಿ ಮಾಡಿದ್ವಿ ಎಲ್ಲ ಕೂಡ ವ್ಯರ್ಥ ಅಂತೇಳಿ ಅಂತಿ ಹೊರತಾಗಿ ದೇವರು ನಾವು ಹೊಗಳೋದಿಲ್ಲ, ಸ್ತುತಿಸೋದಿಲ್ಲ, ಕೊಂಡಾಡೋದಿಲ್ಲ ಪ್ರೇರ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀತಿವಂತರ ಕೂಗನ್ನು ದೇವ್ರು ಏನು ಮಾಡ್ತಾನಂತೆ? ಕೇಳ್ತಾನೆ. ಆ ಯೋಬ ಪ್ರಾರ್ಥನೆ ಮಾಡಿದ ಪ್ರೇರೆ. ಪ್ರಾರ್ಥನೆ ಮಾಡಿದಾಗ ದೇವರು ಪುನಃ 2ರಷ್ಟು ಏನು ಮಾಡಿದ್ರಂತೆ? ಪುನಃ ಕಟ್ಟಿಕೊಟ್ರು. 2ರಷ್ಟು ಆಶೀರ್ವಾದವನ್ನು ಮಾಡಿದರು. ಮೊದಲು ಎಷ್ಟಿತ್ತು ಅದು ಏನಾಯ್ತು? ಈಗ ಡಬಲ್ ಆಯಿತು. ಹಲ್ಲೆಲೂಯಾ. 10ರಷ್ಟು ಇದ್ದದ್ದು ಎಷ್ಟಾಯಿತು? 20ರಷ್ಟು ಆಯಿತು. ದೇವರು ಒದಗಿಸಿಕೊಟ್ಟ. ದೇವರಿಗೆ ಒದಗಿಸಿಕೊಡೋದಕ್ಕಿಂತ ಮುಂಚಿತವಾಗಿ ಯೋಬನು ಪ್ರಾರ್ಥನೆ ಮಾಡಲೇಬೇಕೆಂಬುದಾಗಿ ದೇವರು ಏನು ಮಾಡಿದರು? ಆಜ್ಞೆಯನ್ನು ಕೊಟ್ಟರು ಪ್ರೇರೆ. ಯೋಬನು ಯಾವಾಗ ಪ್ರಾರ್ಥನೆ ಮಾಡಿದ್ನೋ, ದೇವರಿಗೆ ಯಾವಾಗ ಕೂಗಿದ್ನೋ, ಆವಾಗ ಆತನ ಕಷ್ಟ ಏನಾಯ್ತಂತೆ? ಪರಿಹಾರವಾಯಿತು. ಅದ್ರ ಸಲುವಾಗಿ ಇವತ್ತಿನ ದಿವಸದ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀತಿವಂತನ ವಿಜ್ಞಾಪನೆಯು ಬಹು ಬೆಲೆಯುಳ್ಳದ್ದಂತೆ. ಯಾವುದು? ನೀತಿವಂತರ ಮಾಡುವಂಥ ಒಂದು ಪ್ರಾರ್ಥನೆ ಪ್ರೇರ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಓದುವಾರ ಅನ್ಕೊಂತೀನಿ ನಾವು ನೋಡಿದ್ವಿ ಯಾರ ಕುರಿತಾಗಿ? ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು
ಕಟ್ಟಿ ಹಾಕಿ ಎಲ್ಲಿ ಹಾಕಿದ್ರು? ಬೆಂಕಿ ಒಳಗಡೆ ಹಾಕಿದ್ರು. ಕಟ್ಟಿಲ್ಲದ 4 ನಾನು ನೋಡ್ತಾ ಇದ್ದೇನೆ. ಕಟ್ಟು ಹಾಕಲ್ಪಟ್ಟಂಥವ್ರು ಎಷ್ಟು ಜನ? 3. ಶಾದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಹಗ್ಗಗಳನ್ನು ಹಾಕುವಂತಕ್ಕೆ ಹೋದಂಥ ವ್ಯಕ್ತಿಗಳು ಏನಾಗಿದ್ದಾರೆ? ಸತ್ತು ಹೋಗಿದ್ದಾರೆ. ಆ ಬೆಂಕಿ ಏನಾಗಿದೆ? ಅವ್ರನ್ನ ನಿರ್ನಾಮ ಮಾಡಿದೆ. ಆ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಬೆಂಕಿ ಒಳಗಡೆ ಏನಂತೆ 4 ಜನ ಕಾಣಿಸ್ತಾ ಇದ್ದಾರೆ. ಆದರೆ ಅವರ ಕೈಗಳಿಗೇನಿಲ್ಲ, ಕಾಲುಗಳಿಗೇನಿಲ್ಲ, ಹಗ್ಗಗಳು ಇಲ್ಲ. ಅಲ್ಲಿ ಅವ್ರನ್ನ ಬಿಡಿಸುವುದಕ್ಕಾಗಿ ಯಾರು ಬಂದಿದ್ದಾರೆ ಪ್ರಿಯರೇ? ಯೇಸು ಕ್ರಿಸ್ತನೇ ಇಳಿದು ಬಂದಿದ್ದಾನೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತಂದರೆ, ನೀತಿವಂತರ ಕೂಗನ್ನು ದೇವರು ಎಂದಿಗೂ ಕೂಡ ಏನು ಮಾಡಲ್ಲಂತೆ? ತಿರಸ್ಕಾರ ಮಾಡಲ್ಲ. ಅದ್ರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನೀತಿವಂತರ ಕೂಗನ್ನು ಕೇಳಿ ಅವರನ್ನು ಎಲ್ಲ ಕಷ್ಟಗಳಿಂದ ದೇವರು ಏನು ಮಾಡ್ತಾನಂತೆ? ಬಿಡುಗಡೆ ಮಾಡ್ತಾನೆ. ಒಂದ್ಸಾರಿ ಓದು ಶಾಂತ ವಾಕ್ಯದು. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಕಷ್ಟಗಳಂತೆ ಯಾವುದ್ರಿ ಕಷ್ಟ? ಪ್ರತಿಯೊಂದು ಏನೇ ಬರಲಿ ಕಷ್ಟ ಆಗ್ಯದ್ರಿ. ನಮಗೆ ಪ್ರತಿಯೊಬ್ಬರು ನೋಡ್ರಿ ಬಾಯಿಂದ ಏನು ಬರುತ್ತೆ? ಕಷ್ಟ 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 ಕಷ್ಟ. ಆ ಕಷ್ಟಕ್ಕೆ ಪರಿಹಾರ ಎಲ್ಲೈತೆ ಅಂತೇಳಿ ಗೊತ್ತಿಲ್ಲ ಜನರಿಗೆ. ಕೆಲವೊಬ್ರು ಕಟಿಂಗ್ ಮಾಡೋದಕ್ಕೂ ಕಷ್ಟ ಅಂತಾರೆ. ಯಾಕೆ ಹೇಳ್ತಾರೆ ಅದು ಗೊತ್ತರ? ಕಷ್ಟ ಮಾಡ್ಸ್ಕೊಳಕ್ಕೆ ಹೋಗಿದ್ದೀವಿ ಅಂತಾರೆ. ಕೇಳಿಸ್ಕೊಳ್ರಿ ಇಲ್ಲ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಕಷ್ಟ ಅಲ್ಲ ಮತ್ತೆ ಯಾವುದ್ರದ್ದು? ಯಾವ ಕಷ್ಟ? ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ, ನಮ್ಮ ಕುಟುಂಬದಲ್ಲಿ ಸಂಭವಿಸುವಂಥ ದುರ್ಘಟನೆಗಳ ಮೂಲಕವಾಗಿ ಮನಸ್ಸಿಗೆ ಮತ್ತು ಶರೀರಕ್ಕೆ ಆಗುವಂಥ ನೋವುಗಳು, ಅವುಗಳನ್ನು ನಾವೇನಂತೀವಿ? ಕಷ್ಟ ಅಂತೀವಿ. ಪ್ರೇರಿಲ್ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನೀವು ಓದಿದ್ದೆ ಆದರೆ ಅಲ್ಲಿ 11ನೇ ವಚನದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. 12ನೇ ಅಧ್ಯಾಯ 11ನೇ ವಚನ ಒಂದ್ಸಾರಿ ಓದ್ತೀರಾ? ಅಪೊಸ್ತಲರ ಕೃತ್ಯಗಳು 11. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 12ನೇ ಅಧ್ಯಾಯ ಪ್ರಾರಂಭದ ವಚನದಲ್ಲಿ, ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಸಭೆಗೆ ಬಹಳ ಹಿಂಸೆಯ ಒಂದು ಕಾಲ. ದೇವರನ್ನು ನಂಬಿದಂಥ ಮಕ್ಕಳು ಎಲ್ಲಿದ್ದರೆ ಅವ್ರನ್ನ ಹುಡುಕಿ ಕೊಲ್ಲುವಂಥ ಒಂದು ದಿನಮಾನಗಳು ಪ್ರಾರಂಭದಲ್ಲಿ ಸಭೆಗೆ ಇತ್ತು ಪ್ರೇರ. ಆ ಸಮಯದಲ್ಲಿ ಪೇತ್ರನನ್ನು ಕೂಡ ಇವತ್ತು ಸೆರೆಮನೆಗೆ ಎಳ್ಕೊಂಡು ಹೋಗಿದ್ದಾರೆ. ನಾಳೆ ದಿವಸ ಸೆರೆಮನೆಯಲ್ಲಿ ಪೇತ್ರನನ್ನು ಬಿಡುಗಡೆ ಮಾಡಿ ಒಂದು ಕಂಬಕ್ಕೆ ಕಟ್ಟಿ ಹಾಕಿ ಆತನ ತಲೆಯನ್ನು ಎಗರಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಯಾರು? ಹೆರೋದ ಮಹಾರಾಜ. ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾನೆ, ಅಂದರೆ ಜೈಲಿನಲ್ಲಿ ಹಾಕಲ್ಪಟ್ಟಿದ್ದಾನೆ. ನಾಳೆಯ ದಿವಸ ಆತನ ಪ್ರಾಣವನ್ನು ತೆಗೆಯಬೇಕು ಅಂತೇಳಿ ಆಲೋಚನೆ ಮಾಡಿದ್ದಾನೆ ಅಲ್ಲಿರ್ತಕ್ಕಂಥ ಹೆರೋದ ರಾಜಪ್ರೇರ. ಆ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸಭೆ ಎನ್ನುವಂಥದ್ದು ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿತು? ಸಭೆ ಎನ್ನುವಂಥದ್ದು ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿತು? ಪೇತ್ರನಿಗಾಗಿ ಪ್ರಾರ್ಥನೆ ಮಾಡ್ತು. ಸಭೆ ಯಾವಾಗ ಪೇತ್ರನಿಗೋಸ್ಕರವಾಗಿ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು, ದೇವರೇ ಪೇತ್ರನನ್ನು ಉಳಿಸು, ಪೇತ್ರನು ಸೆರೆಮನೆಯಿಂದ ಹೊರಗಡೆ ಬರಬೇಕು, ಅದ್ಭುತವಾದ ಕಾರ್ಯ ಜರುಗಿಸಲ್ಪಡಬೇಕು, ಆ ಹೆರೋದನ ಕೈಯಿಂದ ತಪ್ಪಿಸಿಕೊಳ್ಳಬೇಕು, ಯೋಹಾನನ ಅಣ್ಣನಾಗಿರ್ತಕ್ಕಂಥ ಯಾಕೋಬನನ್ನು ಇವತ್ತಿನ ದಿವಸ ತಲೆ ವಹಿಸಿದ್ದಾರೆ, ನಾಳೆ ದಿವಸ ಪೇತ್ರನದ್ದೇ ತಲೆ ವಹಿಸ್ತಾರೆ, ಅದರಿಂದ ಬಿಡುಗಡೆ ಆಗಬೇಕು ಅಂತೇಳಿ ಕೇಳಿದಂಥ ಸಮಯದಲ್ಲಿ ಅಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ದೂತನನ್ನು ಏನು ಮಾಡ್ತಾ ಇದ್ದಾರೆ? ಕಳಿಸ್ತಾ ಇದ್ದಾರೆ ಪ್ರಿಯರೇ. 5ನೇ ವಚನ 12ನೇ ಅಧ್ಯಾಯ ನೋಡಿದರೆ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ವಾಕ್ಯ ಹೋದ್ರೆ ಒಂದ್ಸರಿ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ, ವಾಕ್ಯ ಕೇಳ್ತಾ ಇದ್ದೀರಾ? ಏನಾಗಿದೆ? ಸರಪಣಿಗಳಿಂದ ಏನು ಮಾಡಿದ್ರು? ಅವನನ್ನು
ಕಟ್ಟಲ್ಪಟ್ಟವನಾಗಿ ಎಲ್ಲಿದ್ದಾನೆ ಅವನು? ಸೆರೆಮನೆಯಲ್ಲಿ. ಸರಪಣಿಗಳಂದ್ರೆ ಗೊತ್ತಲ್ರಿ? ಸರಪಣಿಗಳಿಂದ ಕಟ್ಟಲ್ಪಟ್ಟಿದ್ದಾನೆ. ಯಾರು? ಪೇತ್ರ. ಅವನನ್ನು ಬಿಡಿಸ್ಬೇಕು. ಅತ್ಯಾಸಕ್ತಿ ಉಳ್ಳವರಾಗಿ ಸಭೆಯವರು ಏನು ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ಹೆಂಗಾದ್ರೂ ಮಾಡಿ ಏನು ಮಾಡಬೇಕು? ಪೇತ್ರನನ್ನು ಬಿಡಿಸ್ಬೇಕಂತೇಳಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವಾಗ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನೀತಿವಂತರ ಕೂಗನ್ನು ಕೇಳಿದಂಥ ದೇವರು ಅದ್ಭುತವಾದಂಥ ಕಾರ್ಯವನ್ನು ಮಾಡಿದರು ಪ್ರಿಯರಲ್ಲಿ. 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೆರೋದನು 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 6ನೇ ವಚನ ಓದ್ರಿ. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡ್ತಾ ಇದ್ದಂತೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನ್ರಿ? ಜೈಲಿನಲ್ಲಿ ಹಾಕಿದ್ದಾರೆ, ಸರಪಣಿಗಳು ಹಾಕಿದ್ದಾರೆ. ಅಲ್ಲಿ ಏನು ಮಾಡ್ತಾ ಇದ್ದಾನೆ ಪೇತ್ರ? ನಿದ್ದೆ ಮಾಡ್ತಾ ಇದ್ದಾನೆ. ಪಾಸ್ಟ್ರಯ್ಯ ಏನು ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋದ್ಬಿಟ್ಟು ಏನು ಮಾಡ್ತಾ ಇದ್ದಲ್ರಿ? ನಿದ್ದೆ ಮಾಡ್ತಾ ಇದ್ದಾನೆ. ಆದರೆ ಸಭೆಯವ್ರು ಏನು ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಅಯ್ಯರು ಬಿಡುಗಡೆ ಆಗಬೇಕು, ನಮ್ಮ ಅಯ್ಯವ್ರು ನಾಳೆ ತಲೆ ವಹಿಸ್ತೀನಂತ ಹೇಳಿದಾನೆ ಹೆರೋದ, ಅದರಿಂದ ಬಿಡುಗಡೆ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಯ್ಯರು ಮಾತ್ರ ಒಳಗಡೆ ಏನು ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನು ನಿದ್ದೆಯಲ್ಲೇ ಇದ್ದಾನೆ ಪ್ರೇಯರ್. ಕೆಲವೊಬ್ಬರಿಗೆ ನಿದ್ದೆಯಲ್ಲೇ ನಡೆದಾಡುವಂಥ ಅಭ್ಯಾಸ ಇರುತ್ತೆ. ನಿಮಗೆ ಗೊತ್ತಿರುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಕೆಲವೊಬ್ರು ಇರ್ತಾರೆ, ಊರಿಗೆ ಒಬ್ಬರಾದ್ರೂ ಇರ್ತಾರೆ, ನಿದ್ದೆಯಲ್ಲೇ ನಡೀತಾ ಇರ್ತಾರೆ. ಅವರು ನೋಡಿದ್ರಪ್ಪ ಅಂದ್ರೆ ಏನಪ್ಪ ಚೆನ್ನಾಗಿದ್ದಾರೆ ಅಂತೇಳಿ ಅನಿಸ್ತಾರೆ. ಅವ್ರು ಎಲ್ಲಿಗೆ ಹೋಗಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಹಲ್ಲೆಲೂಯಾ. ಅದರಂಗೆ ಪೇತ್ರನ ಜೀವಿತದಲ್ಲಿ ಅವತ್ತು ಕೂಡ ಆಯಿತು ಪ್ರೇರಲ್ಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈತ ನಿದ್ದೆ ಮಾಡ್ತಾ ಇದ್ದಾನೆ. 2 ಪೊಲೀಸರು ಏನು ಮಾಡಿದ್ದಾರೆ? ಆತನನ್ನು ಕಾವಲು ಕಾಯ್ತಾ ಇದ್ದಾರೆ. ಎಲ್ಲಿ ಮತ್ತೆ ಈತ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಡ್ತಾನೇನೋ ಅಂತೇಳಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆ ನೀತಿವಂತರು ಏನು ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ್ರಿಗೆ ಏನಂತೇಳಿ? ಆ ಕಟ್ಟುಗಳು ಬಿಚ್ಚಲ್ಪಡಬೇಕು, ಸೆರೆಮನೆಯಿಂದ ಹೊರಗಡೆ ಬರಬೇಕಂತೇಳಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ. 7ನೇ ವಚನ ಓದ್ರಿ. ಫಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನ ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸರಪಣಿಗಳು ಏನಾದಂತೆ? ಕಳಚಿ ಬಿದ್ದು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ಇವರು ಮಾಡಿದ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಯಾರನ್ನ ಕಳಿಸಿದ ಪ್ರಿಯರೇ? ದೇವದೂತನನ್ನು. ತನಗೋಸ್ಕರವಾಗಿ, ತನ್ನ ಮಕ್ಕಳಿಗೋಸ್ಕರವಾಗಿ ಸಹಾಯ ಮಾಡಲಿಕ್ಕೆ ಏರ್ಪಾಟು ಮಾಡಿರ್ತಕ್ಕಂಥ ದೇವದೂತರನ್ನು ಎಲ್ಲಿ ಕಳಿಸಿದರು? ಪೇತ್ರನಿರುವಂಥ ಸೆರೆಮನೆಗೆ ಕಳುಹಿಸಿದರು. ಕಳುಹಿಸಿದಂಥ ಸಮಯದಲ್ಲಿ ದೇವದೂತ ಬಂದು ಏನು ಮಾಡ್ತಾ ಇದ್ದಾನೆ? ಎಬ್ಬಿಸ್ತಾ ಇದ್ದಾನೆ. ಪಕ್ಕನೆ ತಟ್ಟನೆ ಏನಂತೇಳು? ಎದ್ದೇಳು, ನಾವು ಹೋಗಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ನಿದ್ದೆ ಮಾಡ್ತಾ ಇದ್ದ ನೋಡ್ರಿ, ಏನು ಮಾಡ್ತಾ ಇದ್ದಲ್ಲ ಪೇತ್ರ? ನಿದ್ದೆ ಮಾಡ್ತಾ ಇದ್ದಾನೆ. ಕನಸು ಕಾಣಕತ್ತೀನೇನೋ ಅನ್ಕೊಳ್ಳೋಣ. ಏನು ಮಾಡ್ತಾ ಇದ್ದಲ್ರಿ? ನಿದ್ದೆ ಮಾಡ್ತಾ ಇದ್ದಾನಲ್ಲ. ನಿದ್ದ್ಯಾಗ ಹಿಂಗೆ ಬಿಡುಗಡೆ ಆದಂಗೆ ಕೆಲವೊಬ್ರು ಕನಸು ಕಾಣ್ತಾ ಇರ್ತಾರೆ. ಏನು ಕನಸು ಕಾಣ್ತಾ ಇರ್ತಾರೆ? ಹಣ ಬಂದ್ವೇನಪ್ಪ ನಮ್ಮ ಅಕೌಂಟಿಗೆ ಅಂತೇಳಿ ಕನಸು ಕಾಣ್ತಾ ಇರ್ತಾರೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ದೂರ ನಡ್ಕೊಂಡು ಹೋಗ್ತಿದ್ವಿ ಬಾದರ್ಲಿಂದ ಅಲ್ಮೂರಿಗೆ. ನಮ್ಗೆ ಕನಸು ಹೆಂಗೆ ಬರ್ತಾಯಿತ್ತು ಅಂದರೆ, ಹೋಗುವಾಗ ಏನಾದರೂ ಕುದುರೆಗಳು ಬಂದ್ಬಿಡ್ಲಿ, ನಮ್ಮನ್ನ ಏರಿಸ್ಕೊಂಡು ಹೋಗ್ಬಿಡ್ಲಿ. ಅಲ್ಲಿಯ ಟೈಮ್ ಏನು ಬಹಳ ಮುಖ್ಯ. ಲೇಟಾಗಿ ಸ್ಕೂಲ್ಗೆ ಹೋಗ್ಬೇಕಂತೇಳಿ ಬೇಗ ಹೋಗ್ಬೇಕಂತೇಳಿ ರೆಡಿ ಆಗ್ತಾಯಿದ್ವಿ. ಆದರೆ ಯಾವುದೋ ಒಂದು ವಿಚಾರದಲ್ಲಿ ಏನಾಗ್ಬಿಡ್ತಿತ್ತು? ಲೇಟ್ ಆಗಿಬಿಡ್ತಿತ್ತು ಪ್ರಿಯರೇ. ಹಲ್ಲೆಲೂಯಾ. ಅದರಂಗೆ ಕೆಲವೊಬ್ಬರು ಕನಸುಗಳು ಕೆಲವೊಂದು ರೀತಿಯಲ್ಲಿ ಇರ್ತವೆ. ಈ ವ್ಯಕ್ತಿ ಕನಸು ಕಾಣ್ತಾ ಇದ್ದಾನೆ, ದೇವ್ರು ನನ್ನನ್ನು ಬಿಡಿಸ್ತಾನೇನೋ ಅಂತೇಳಿ, ದೂತನು ಇಳಿದು ಬಂದಿದ್ದಾನೇನೋ ಅಂತೇಳಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೂತನು ಬಂದು ಎಬ್ಬಿಸಿದ್ದಾನೆ, ತಟ್ಟಿದ್ದಾನೆ, ಮೇಲಂಗಿಯನ್ನು ಹಾಕಿಕೊಂಡು ನಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೂ ಕೂಡ ಈತ ಏನು ಅಂದ್ಕೊಂಡಿದ್ದಾನೆ? ಕನಸು ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಿದ್ದೆ ಬುರುಕ
ಪೇತ್ರ ಆಯ್ತ. ಹಲ್ಲೆಲೂಯ. ಅಷ್ಟು ಹಿಂಸೆಗಳು, ಅಷ್ಟು ಸೊಳ್ಳೆಗಳ ಮಧ್ಯದಲ್ಲಿ ನಿದ್ದೆ ಮಾಡ್ತಾ ಇದ್ದಾನಲ್ಲ ಆಯಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಭೆಯವರು ಹೆಂಗೆ ಮಾಡಿದ್ರಂತೆ ಪ್ರಾರ್ಥನೆ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಅದ್ರ ಸಲುವಾಗಿ ವಾಕ್ಯ ಹೇಳುತ್ತೆ, ನಮ್ಮ ಪ್ರಾರ್ಥನೆ ಹೆಂಗಿರಬೇಕು, ಆಸಕ್ತಿಯಿಂದ ಇರಬೇಕು. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ, ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರ ಹೊರಗೆ ಬಂದು ಬೀದಿಯನ್ನು ದಾಟಿದರು. ಹಲ್ಲೆಲೂಯ. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ದಾರಿ ಬಂತು, ಬಾಗಿಲು ತರ್ಕೊಂತು ಹೋದ್ರು. ಎರಡನೇ ದಾರಿ ಬಂತು, ಬಾಗಿಲು ತರ್ಕೊಂತು ಹೋದ್ರು. ಮೂರನೇ ದಾರಿ ಬಂತು, ಸಡನ್ನಾಗಿ ಅದು ಬಾಗಿಲು ತರ್ಕೊಂತು. ಹೊರಗಡೆ ಬಂದ ತಕ್ಷಣ ಎಲ್ಲಿಗೆ ಬಂದರು ಅವರು, ರೋಡ್ ಮೇಲೆ ಬಂದರು. ಎಲ್ಲಿಗೆ ಬಂದ್ರಿ, ಬೀದಿ ಮೇಲೆ ಬಂದರು. ಬೀದಿ ಮೇಲೆ ಬಂದ ತಕ್ಷಣ ದೂತನು ತಾನು ಬಂದ ಕೆಲಸ ಏನಾಗ್ಬಿಡ್ತು, ಮುಗೀತು. ಅವನೇನಾಗ್ಬಿಟ್ಟ, ದೂತ ಮಾಯವಾಗಿಬಿಟ್ಟ, ಆತನನ್ನು ಬಿಟ್ಟು ಹೊರಟು ಬಿಟ್ಟ. ಆವಾಗ ಪೇತ್ರನು ಏನು ಅನ್ಕೊಳ್ತಾ ಇದ್ದಾನೆ ನೋಡ್ತಾ ಇದ್ವಿ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಬೀದಿಯನ್ನು ದಾಟಿದರು, ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ, ಹಲ್ಲೆಲೂಯ, ಆವಾಗ ನಿದ್ದೆ ಬಿಟ್ಟದ. ಯಾರಿಗಿರಿ, ಪೇತ್ರಗೆ. ಅಲ್ಲಿವರೆಗೆ ನಿದ್ದೆಯಲ್ಲೇ ಇದಲ್ಲ. ಹಲ್ಲೆಲೂಯ. ಅಲ್ಲಿವರೆಗೆ ನಿದ್ದೆಯಲ್ಲಿದ್ದಾನೆ. ನಿದ್ದೆಯಲ್ಲಿಯೇ, ಸರಪಣಿಗಳು ಬಿಚ್ಚಿ ಹೋದರೂ ಕೂಡ ನಡ್ಕೊಂತ ಹೋಗ್ತಾ ಇದ್ದಾನ. 3 ಬಾಗಿಲು ದಾಟಿದ ಮೇಲೆ ನಿದ್ದೆ ಬಿಟ್ಟದ. ಹಲ್ಲೆಲೂಯ. ಅವಾಗ ನೆನೆಸಿ, ಕರ್ತನು ದೂತನನ್ನು ಕಳುಹಿಸಿದ್ದಾನೆ, ನನಗೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ, ನನ್ನ ಬಂಧನಗಳನ್ನು ಬಿಡಿಸಿದ್ದಾನೆ, ನನಗೆ ನಾಳೆ ಆಗುವಂಥ ಕೇಡನ್ನ ದೇವರು ತಪ್ಪಿಸಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ತಿಳಿದುಕೊಂಡು ಪೇತ್ರ ಎಲ್ಲಿಗೆ ಬರ್ತಾ ಇದ್ದಾನೆ, ಮತ್ತೆ ಈ ಮಾರ್ಕ ನೆನೆಸಿಕೊಳ್ಳುವಂಥ ಯೋಹಾನನ ಮನೆಗೆ ಬಂದು ಏನು ಮಾಡ್ತಾ ಇದ್ದಾನೆ, ಬಾಗಿಲನ್ನು ಡಬ 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 ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಇಲ್ಲಿ ಯಾರ ಮನೆಗೆ ಬಂದಿದ್ದಾನೆ ಈಗ ಸ್ಟ್ರೇಟಾಗಿ, ಮಾರ್ಕ ನೆನೆಸಿಕೊಳ್ಳುವಂಥ ಯೋಹಾನ ಮನೆಗೆ ಬಂದು ಬಾಗಿಲನ್ನು ಒಡೆದಾಗ ಇವರೆಲ್ಲಿದಾರ, ಮೇಲ್ಗಡೆ ಅದಾರ. ಮೇಲ್ಗಡೆ ಏನು ಮಾಡ್ತಾ ಇದ್ದಾರೆ ಇವರು, ಪೇತ್ರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ್ರೀ, ಮೇಲ್ಗಡೆ ಇರುವಂಥವ್ರು. ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅವರು ಭಯಪಟ್ಟು ಫಸ್ಟ್ ಯಾರನ್ನ ಹಿಡಿದ್ರು, ಯಾಕೋಬನನ್ನು ಹಿಡಿದ್ರು, ತಲೆ ವಹಿಸಿದ್ರು. ಈಗ ಪೇತ್ರನನ್ನು ಹಿಡಿದಿದ್ದಾರೆ, ನಾಳೆ ತಲೆ ವಹಿಸ್ತಾರ. ಈಗ ನಮ್ಮ ಬಳಿಗೆ ಬಂದಿದ್ದಾರ, ಸಿಪಾಯಿಗಳು ಬಂದಿದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವು ಪ್ರಾರ್ಥನೆ ಮಾಡಿದ್ದವರಿಗೆ ಸೌಂಡ್ ಕೇಳಿಸ್ಯದ ಅಂತೇಳಿ ಯಾರು ಕೂಡ ಬಾಗಿಲು ಏನು ಮಾಡ್ತಾ ಇಲ್ಲ, ತೆರಿತಾ ಇಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಎಲ್ಲರೂ ಭಯಪಟ್ಬಿಟ್ಟಿದ್ದಾರೆ. ಅವಾಗ ಅದರಲ್ಲಿ ಧೈರ್ಯ ಉಳ್ಳಂಥ ಒಬ್ಬ ತಾಯಿ ಕೆಳಗಡೆ ಬಂದು ಏನು ಮಾಡ್ತಾ ಇದ್ದಾಳ್ರಿ, ಆ ಸೌಂಡನ್ನು ಕೇಳಿ ಬಾಗಿಲು ತೆರೆಯುವುದಕ್ಕಾಗಿ ಬಾಗಿಲು ಬಳಿಗೆ ಬಂದ್ಲು ಪ್ರಿಯರೇ. ಹಲ್ಲೆಲೂಯ. ಅಲ್ಲಿ ವಾಕ್ಯ ನಾವು ಓದಿದ್ರೆ ಗೊತ್ತಾಗುತ್ತೆ. ಒಂದ್ಸಾರಿ ಓದ್ತಿರಲ್ಲಿ 12ನೇ ವಚನ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕ ನೆನೆಸಿಕೊಳ್ಳು ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು, ಆಕೆ ಹೆಸರು ಏನ್ರಿ, ರೋದೆ. ಆಕೆ ಬಂದು ಏನು ಮಾಡ್ತಾ ಇದ್ದಾಳೆ, ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಅವಳಿಗೆ ನಿನಗೆ ಹುಚ್ಚು ಹಿಡಿದದೆ ಎಂದು ಹೇಳಿದಳು. ನೋಡ್ರಿ, ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಾವು ಮಾಡುವಂಥ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟನೆಂಬುದು ಕೂಡ ಅವರಿಗೆ ಗೊತ್ತಿಲ್ಲ. ಸುಮ್ಮನೆ ಪ್ರೇಯರ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನಿನಗೆ ಹುಚ್ಚಿಡೋದು ನಾವು ಪ್ರೇಯರ್ ಮಾಡಂಗೆ ಮಾಡ್ತೀವಿ, ಆದ್ರೆ ಆಗಿರುತ್ತೆ, ಆಗ್ಲಾರ್ದೆ ಇಲ್ಲ ಅನ್ನುವಂಥ ಕಂಡೀಷನಲ್ಲಿದ್ದಾರೆ. ಯಾರ್ರೀ, ಆ ರೂಮಲ್ಲಿ ಪ್ರಾರ್ಥನೆ ಮಾಡುವಂಥವ್ರು. ಈಕೆ ಪೇತ್ರನ ಧ್ವನಿಯನ್ನು ಗುರುತು ಹಿಡಿದಿದ್ದಾಳೆ. ರಕ್ಷಣೆ ಹೊಂದಿದಂಥ ಮಗಳು ರೋದೆ ಬಂದು ಪೇತ್ರನ ಧ್ವನಿಯನ್ನು ಕೂನ ಹಿಡಿದು ಒಳಗಡೆ ಬಂದು ಹೇಳಿದ್ರಪ್ಪ ಅಂದ್ರೆ ಎಲ್ರಿಗೆ ಏನಂತ ಇದ್ದಾರೆ ಅವರು, ಇಲ್ಲ ಪೇತ್ರ ಬಂದಿಲ್ಲ, ಸೆರೆಮನೆಗದನೆ, ಹೆಂಗೆ ಬರ್ತಾನ ಪೇತ್ರ, ನಿನಗೆ ಹುಚ್ಚಿಡ್ದಂತೇಳಿ ಆಯಮ್ಮಗೆ ಏನು ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆದರೆ ಅವಳು ತಾನು ಹೇಳಿದಂತೆಯೇ ಅದೇ ಎಂದು ದೃಢವಾಗಿ ಹೇಳುತ್ತಾ ಇರಲು ಅವನು ದೂತನಾಗಿರಬೇಕು ಅಂದರು. ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆಗೆ ಉತ್ತರ ಬರುತ್ತೆ ಎನ್ನುವಂಥದ್ದು ಕೂಡ ಅವ್ರು ಏನು ಮಾಡ್ತಾ ಇಲ್ಲ,
ನಂಬ್ತಾ ಇಲ್ಲ. ಹಲ್ಲೆಲೂಯಾ. ಅನೇಕರು ಹಂಗೆ ಇದ್ದಾರೆ ಇವತ್ತಿನ ದಿವಸ. ಹೆಂಗಿದಾರ್ರಿ? ಪ್ರಾರ್ಥನೆ ಮಾಡ್ತೀವಿ, ಆದರೆ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಡ್ತಾನಂತೇಳಿ ಏನು ಮಾಡಲ್ಲ, ನಂಬಲ್ಲ. ಹಲ್ಲೆಲೂಯಾ. ಆಕೆ ಪಾಪ ಹೋಗಿದ್ದಾಳೆ, ನೋಡಿದ್ದಾಳೆ, ಪೇತ್ರನ ಧ್ವನಿಯನ್ನು ಗುರುತು ಹಿಡಿದಿದ್ದಾಳೆ, ಸಂತೋಷದಿಂದ ಒಳಗಡೆ ಬಂದು ಹೇಳಿದ್ರು ಕೂಡ ನಿನಗೆ ಹುಚ್ಚಿ ಹಿಡಿದಿದೆ ಅಂತೇಳಿ ಅಂತ ಇದ್ದಾರೆ ಹೊರತಾಗಿ ಪೇತ್ರ ಬಂದಿದ್ದಾನೆ ಅಂತೇಳಿ ನಂಬ್ತಾ ಇಲ್ಲ. ಆದರೆ ಪೇತ್ರನಿಗೆ ಭಯ, ಎಲ್ಲಿ ಮತ್ತೆ ಅವ್ರು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೋ ಅಂತೇಳಿ ಡಬ 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 ಅಂತೇಳಿ ಹೊಡಿತಾ ಇದ್ದಾನೆ. ಅವಾಗ ಹೊರಗಡೆ ಈ ಸೌಂಡನ್ನು ಕೇಳಿದಂಥ ಅಲ್ಲಿರುವಂಥವ್ರು ಯಜಮಾನರು ಬಂದು ಏನು ಮಾಡಿದ್ರು, ತೆಗೆದ್ರು. ಪೇತ್ರನನ್ನು ಕಂಡು ಅವ್ರು ಏನಾದರೂ ಬೆರಗಾದರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಮಾಡುವಂಥ ಕಾರ್ಯಗಳು ಈ ರೀತಿಯಾಗಿಯೇ ಇರ್ತವೆ ಪ್ರಿಯರೇ. ಸೆರೆಮನೆ ಎನ್ನುವಂಥ ಕಷ್ಟದಿಂದ ದೇವರು ಏನು ಮಾಡಿದ, ಪೇತ್ರನನ್ನು ಬಿಡಿಸಿದ. ಕಾರಣ ಏನಂದರೆ ಸಭೆಯವರು ಅವನಿಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಸಕ್ತಿಯಿಂದ ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಪ್ರಾರ್ಥನೆ ವಾಕ್ಯ ಹೇಳುತ್ತೆ, ಪ್ರಾರ್ಥನೆ ಎಂದಿಗೂ ಕೂಡ ಏನಾಗಲ್ಲಂತೆ, ನಿಷ್ಫಲ ಆಗೋಲ್ಲ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಖಂಡಿತವಾಗಿಯೂ ಫಲ ಕೊಡುವಂಥದ್ದು ಆಗಿದೆ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಪೇತ್ರನು ನಿದ್ದೆ ಮಾಡ್ತಾ ನಡೆದು ಬಂದು ಹೊರಗಡೆ ಬಂದ ಮೇಲೆ, ಆ ಮನೆಗೆ ಬಂದು ಬಾಗಿಲನ್ನು ಒಡೆದ ಮೇಲೆಯೂ ಕೂಡ ಅಲ್ಲಿರುವಂಥವರು ದೇವರು ಬಿಡಿಸಿದ್ದಾನೆ ಎನ್ನುವಂಥ ಸತ್ಯವನ್ನು ಗ್ರಹಿಸಲಾರದೆ ಹೋದ್ರೆ. ಆದರೆ ವಾಕ್ಯ ಹೇಳುತ್ತೆ, ಆ ಸಂಗತಿ ಪೇತ್ರನು ವಿವರಿಸಿದಾಗ ಅವರೆಲ್ಲರೂ ಏನಾಗ್ತಾ ಇದ್ದಾರೆ, ಮೂಕ ವಿಸ್ಮಿತರಾಗ್ತಾ ಇದ್ದಾರೆ, ಬೆರಗಾಗ್ತಾ ಇದ್ದಾರೆ, ಭಯಪಡ್ತಾ ಇದ್ದಾರೆ. ಏನಿದು ಕಾರ್ಯ? 3 ಬಾಗಿಲುಗಳು ಓಪನ್ ಆಗಿ ಅಲ್ಲಿ 2 ಸೈನಿಕರಿದ್ದಾರೆ. ಆ 2 ಸೈನಿಕರನ್ನು ದಾಟಿ ಬರುವಂಥದ್ದಂದರೆ ಸಾಮಾನ್ಯ ಅಲ್ಲ, ಸರಪಣಿಗಳು ಬಿಚ್ಚುವಂಥದ್ದಂದರೆ ಸಾಮಾನ್ಯ ಅಲ್ಲ ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಬೆರಗಾಗಿ ದೇವರು ಕರ್ತನು ಪೇತ್ರನನ್ನು ಬಿಡಿಸಿದ, ಕೇಡಿನಿಂದ ಬಿಡಿಸಿದ, ಸೆರೆಮನೆಯಿಂದ ಬಿಡಿಸಿದ. ನಾಳೆ ಅವನ ತಲೆ ಹೋಗಬೇಕಾಗಿತ್ತು, ಅದರಿಂದ ದೇವರು ತಪ್ಪಿಸಿದ ಅಂತೇಳಿ ದೇವ್ರನ್ನ ಏನು ಮಾಡಿದ್ರಿ, ಕೊಂಡಾಡಿದ್ರು ಪ್ರಿಯರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ನಮ್ಮನ್ನು ಕೂಡ ಅದೇ ದೇವ್ರು ಏನು ಮಾಡ್ತಾನೆ, ಬಿಡಿಸ್ತಾನೆ. ಸೆರೆಮನೆಯಂತಹ ಕಷ್ಟಗಳು ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಬರಬಹುದು. ಆ ಸಮಯದಲ್ಲಿ ದೇವರು ಮಾತ್ರ ನಮ್ಮನ್ನು ಬಿಡಿಸಲು ಶಕ್ತನಾಗಿರುವ ಆತನಾಗಿದ್ದಾನೆ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ಸೆರೆಮನೆಯಲ್ಲಿರ್ತಕ್ಕಂಥ ಪೇತ್ರನ ಬೇಡಿಗಳು ಕಳಚಿ ಬೀಳುವಂಥದ್ದು ಮಾತ್ರವಲ್ಲ, ಸೆರೆಮನೆಯು ಕೂಡ ಕದಲಿ ಪೇತ್ರನ 3 ಬಾಗಿಲುಗಳನ್ನು ದಾಟಿ ಮತ್ತೆ ಪುನಃ ಸೇಫ್ ಪ್ಲೇಸ್ಗೆ ಏನಾದರೆ ಬಂದ ಪ್ರಿಯರು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮನ್ನು ಕೂಡ ದೇವರು ಏನು ಮಾಡ್ತಾನೆ, ಬಿಡಿಸ್ತಾನೆ. ಆದರೆ ನಾವು ಆತನಿಗೆ ಏನು ಮಾಡಬೇಕು, ಕೂಗುವವರಾಗಬೇಕು. ಕೂಗುವಂಥದ್ದಂದ್ರೆ ಏನ್ರಿ, ಪ್ರಾರ್ಥನೆ. ಯಾಕೆ ನಾವು ಕೂಗಬೇಕಂದ್ರೆ ನಾವು ದೇವರಿಗೆ ದೂರದಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರ ಹತ್ರದಲ್ಲಿದ್ದರೆ ಕೂಗುವಂಥದ್ದು ಬೇಕಾಗಿಲ್ಲ. ಪರಲೋಕದಾಗ ನಾವು ಕೂಗೋದು ಬೇಕಾಗಿಲ್ಲ. ಪರಲೋಕದಾಗ ನಾವು ಹಾಡುಗಳನ್ನು ಆಡುವಂಥದ್ದು ಮಾತ್ರ ಇರುತ್ತೆ. ಎಲ್ಲಿರಿ, ಪರಲೋಕದಾಗ. ಯಾಕೆ ಹೇಳ್ರಿ, ದೇವ್ರು ನಮ್ಮ ಮುಂದೆ ಇರ್ತಾನೆ, ನಾವು ಆತನ ಮುಂದುಗಡೆ. ದೇವ್ರ ಸಿಂಹಾಸನದಲ್ಲಿರ್ತಾನೆ, ನಾವು ಆತನ ಮುಂದುಗಡೆ ಆತನನ್ನು ಏನು ಮಾಡುವಂಥದ್ದು, ಸ್ತುತಿ ಪದಗಳನ್ನು ಹಾಡುವಂಥದ್ದು. ಅಲ್ಲಿ ಯಾವುದು ಕೊರತೆ ಇಲ್ಲ, ಕಷ್ಟ ಇಲ್ಲ, ವೇದನೆ ಇಲ್ಲ, ಇಕ್ಕಟ್ಟು ಇಲ್ಲ, ಬಾಧೆ ಇಲ್ಲ. ಹಲ್ಲೆಲೂಯಾ. ಶ್ರೀಮಂತರು ಅವ್ರ ದೇವ್ರನ್ನ ಮೊರೆ ಹೋಗೋದು ಭಾಳ ಕಷ್ಟ. ದೈವ ಭಕ್ತಿಯಲ್ಲಿರುವಂಥದ್ದು ಭಾಳ ಕಷ್ಟ. ಯಾಕೆ ಹೇಳ್ರಿ, ನಮಗೆ ಹಾಕಬೇಕು ದೇವ್ರು, ನಮಗೆ ಎಲ್ಲ ಅದಾವೆ, ಕೊರತೆನೇ ಇಲ್ಲ ನಮಗೆ ಅಂತೇಳಿ ಅವರು ಅನ್ಕೊಳ್ತಾರೆ. ಅಂಥವ್ರ ಮನೆಯಲ್ಲಿ ಭಯಂಕರವಾಗಿರ್ತಕ್ಕಂಥ ರೋಗಗಳಿಗೆ ಅವ್ರು ಏನಾಗ್ತಾರೆ ರೀ, ತುತ್ತಾಗ್ತಾರೆ. ನಿಮ್ಮ ಮನೆಯಲ್ಲಿರುವಂಥ ಶಾಂತಿ ಸಮಾಧಾನ ಅವ್ರ ಮನೆಯಲ್ಲಿ ಇರೋದಿಲ್ಲ. ಕಾರಣ ಏನಂದರೆ ಅವರಿಗೆ ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲ, ಪರಲೋಕ ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಬರೀ ಅನ್ಯಾಯ, ಅಸಮಾಧಾನ, ಬರೀ ಅಕ್ರಮವಾಗಿರ್ತಕ್ಕಂಥ ಜೀವಿತಗಳನ್ನು ಜೀವಿಸಿ ತಮ್ಮ ಆ ಒಂದು ಹಣನೇ ತಮಗೆ ದೇವರು ಅಂತೇಳಿ ಅಂದ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅವರು ಪಾಪದಲ್ಲಿಯೇ ಜೀವಿಸ್ತಾ ಇದ್ದಾರೆ, ಪಾಪದಲ್ಲಿಯೇ ಸಾಯ್ತಾರೆ. ಆ ಪಾಪ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ರೀ, ಪಾತಾಳಕ್ಕೆ ಕರ್ಕೊಂಡು ಹೋಗುತ್ತೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನು ನಂಬಿದಂಥ ನಿನಗೆ ದೇವರು ನಿತ್ಯತ್ವವನ್ನು ಕೊಟ್ಟಿದ್ದಾನೆ. ಯಾವ ನಿತ್ಯತ್ವ? ಅದು ಶಾಶ್ವತವಾಗಿರುವಂಥದ್ದು, ಸಮಾಧಾನದವಾಗಿರ್ತಕ್ಕಂಥ ನಿತ್ಯತ್ವ. 2 ಇದ್ದಾವೆ ನಿತ್ಯತ್ವ. ಮೊದಲನೇದಾಗಿ ಪರಲೋಕ, ಎರಡನೇದಾಗಿ ಪಾತಾಳ. ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಳ್ತೀವಿ, ಯಾವಾಗಲೂ ಕೂಡ. ಹಲ್ಲೆಲೂಯಾ. ನಾವು ಹಿಂದೆ ಯಾರಾದರೂ ಬಾಲ ಆಗಿರ್ಬೇಕಂತೀವಿ, ಹೆಂಗಿರ್ತೀವಿ ರೀ, ಶಿರ ಆಗಿರ್ಬೇಕು, ತಲೆ ಆಗಿರ್ಬೇಕು. ನಾನು ಮುಂದಿರ್ಬೇಕು, ನೀನು ಮುಂದಿರ್ಬೇಕು, ಎಲ್ಲರೂ ಕೂಡ. ಹೌದಿಲ್ರಿ? ಹಲ್ಲೆಲೂಯಾ. ಫೇಲ್ ಆಗ್ಬೇಕಂತೇಳಿ ಇಷ್ಟಪಡ್ತೀರಾ? ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ಕೂಡ ನಮ್ಮ ಬೆಳೆ ಕೂಡ ಉತ್ತಮವಾಗಿರ್ಬೇಕು, ಎಲ್ಲವೂ ಕೂಡ, ಯಾವುದು ಕೂಡ ಕಡಿಮೆ ಇರಬಾರ್ದು ಅಂತೇಳಿ ನಾವು ಬಯಸ್ತೀವಿ. ಅದರಂಗೆ ಪರಲೋಕವನ್ನೇ ನಾವು ಬಯಸುವವರಾಗಬೇಕು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ಪರಲೋಕವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕಾದರೆ ಈ ಒಂದು ಪ್ರವಾಸಿ ಲೋಕವಾಗಿರ್ತಕ್ಕಂಥ ಭೂಲೋಕದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸುವವರಾಗಬೇಕು. ದೇವರಿಗೆ ಕೂಗುವುದು ಆದರೆ ದೇವರು ನಮ್ಮನ್ನೇನು ಮಾಡ್ತಾನೆ,
ತಪ್ಪಿಸ್ತಾನೆ ಪ್ರಿಯರೇ. ದೇವರಿಗೆ ಅಸಾಧ್ಯ ಯಾವುದು ಕೂಡ ಇಲ್ಲ. ದೇವರಿಗೆ ಕೂಗಿದರೆ ದೇವರು ಖಂಡಿತವಾಗಿ ನಿನ್ನ ಕಷ್ಟವನ್ನು ಏನು ಮಾಡ್ತಾನಂತ ತಪ್ಪಿಸ್ತಾನೆ, ಬಿಡಿಸ್ತಾನೆ, ನಿನ್ನನ್ನು ಕಾಯ್ದು ಕಾಪಾಡಿ ನಡೆಸ್ತಾನೆ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯಾವ ರೀತಿಯಾಗಿ ದೇವರು ಪೇತ್ರನನ್ನು ತಪ್ಪಿಸೋದಕ್ಕೆ ಕಾರಣ ಏನಂದರೆ ಆ ಸಭೆಯವರು ಮಾಡಿರ್ತಕ್ಕಂಥ ಆಸಕ್ತಿಯುಳ್ಳ ಪ್ರಾರ್ಥನೆ ಪ್ರಿಯರೇ. ನೀತಿವಂತರ ಕೂಗನ್ನು ಕೇಳಿದಂಥ ದೇವರು ಆತನ ಪ್ರಾಣವನ್ನು ಉಳಿಸಿದರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ನಿನಗೆ ರೋಗ ಎನ್ನುವಂಥ ಸೆರೆಮನೆಯಲ್ಲಿ ನೀನು ಜೀವಿಸ್ತಾ ಇದೆಯೇನೋ, ಯಾವುದೋ ದುಶ್ಚಟ ಎನ್ನುವಂಥ ಸೆರೆಮನೆಯಲ್ಲಿ ನೀನು ಜೀವಿಸ್ತಾ ಇದೆಯೇನೋ, ಇದಕ್ಕೆ ಬಿಡುಗಡೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ನೀನು ಇದ್ದೀಯೇನೋ. ವಾಕ್ಯ ಹೇಳ್ತಾ ಇದೆ ನಿನಗೆ ಬಿಡುಗಡೆ ಉಂಟು. ನಿನಗೋಸ್ಕರವಾಗಿ ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿನಗೋಸ್ಕರವಾಗಿ ಸಭೆ ಪ್ರಾರ್ಥನೆ ಮಾಡ್ತಾ ಇದೆ, ನಿನಗೋಸ್ಕರವಾಗಿ ನಿನ್ನ ಸಂಬಂಧಿಕರಲ್ಲಿ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು ಸ್ವಾಮಿ, ಅವರಿಗಿರ್ತಕ್ಕಂಥ ಅನಾರೋಗ್ಯ ತೊಲಗಿ ಹೋಗಲಿ ಎಂಬುದಾಗಿ ನಿನಗೋಸ್ಕರವಾಗಿ ನಿನ್ನ ಗುರುಗಳು ಪ್ರಾರ್ಥಿಸ್ತಾ ಇದ್ದಾರೆ. ಆತ್ಮಿಕ ಮಕ್ಕಳು ಯಾವ ವಿಷಯದಲ್ಲಿ ತಪ್ಪಿ ನಡೆಯಬಾರದು ಎಂಬುದಾಗಿ ಪ್ರಿಯನೇ ಪ್ರಿಯಳೆ ದೇವರು ವಾಕ್ಯ ಹೇಳ್ತಾ ಇದೆ. ಯಾವುದು ನಿನಗೆ ಸೆರೆಮನೆಯೋಪಾದಿಯಲ್ಲಿ ಬಂಧಿಸಿ ಹಾಕಲ್ಪಟ್ಟಿದೆ ಅದನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಇಷ್ಟಪಟ್ಟಿದ್ದಾರೆ. ಈ ಸಮಯದಲ್ಲಿ ದೇವರನ್ನು ಕೂಗು, ದೇವರನ್ನು ಕೇಳು. ದೇವರು ವಾಕ್ಯ ಹೇಳುತ್ತೆ, ನೀತಿವಂತರ ಕೂಗನ್ನು ಕೇಳುವಂಥ ದೇವರು ಅವರನ್ನು ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ ಎಂಬುದಾಗಿ. ಯಾವುದು ನಿನಗೆ ಕಷ್ಟಕರವಾಗಿದೆ ಈ ಸಮಯದಲ್ಲಿ? ಆರ್ಥಿಕವಾದಂಥ ಪರಿಸ್ಥಿತಿ ನಿನ್ನದು ಬಹಳ ಕೆಟ್ಟದಾಗಿದೆಯಾ? ಅನಾರೋಗ್ಯ ಎನ್ನುವಂಥದ್ದು ಆಳ್ತಾ ಇದೆಯಾ? ಬಡತನದ ಪರಿಸ್ಥಿತಿ ಇದೆಯಾ? ಸಾಲದ ಸಮಸ್ಯೆ ಇದೆಯಾ? ಅನಾರೋಗ್ಯ ಇದೆಯಾ? ಯಾವುದು ನಿನಗೆ ಆಳ್ತಾ ಇದೆ? ಮಕ್ಕಳು ನಿನ್ನ ಮಾತು ಕೇಳ್ತಾ ಇಲ್ವಾ? ನಿನ್ನ ಧರ್ಮಪತ್ನಿ ನಿನ್ನ ಮಾತು ಕೇಳ್ತಾ ಇಲ್ವಾ? ನಿನ್ನ ಯಜಮಾನ ನಿನ್ನ ಮಾತು ಕೇಳ್ತಾ ಇಲ್ವಾ? ಯಾವುದು ನಿನಗೆ ಸಮಸ್ಯೆ ಆಗಿದೆ? ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು. ದೇವರು ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥನೆ ಫಲ ಕೊಡುವಂಥದ್ದಾಗಿದೆ ಎಂಬುದಾಗಿ. ಫಲ ಇರಲಾರ್ದಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದೆಯಾ? ದೇವರು ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಖಂಡಿತವಾಗಿ ಫಲ ಕೊಡ್ತಾ ಇದೆ. ನಂಬಿಕೆ ಇರಲಾರ್ದೆ ಮಾಡ್ತಾ ಇದೆಯೇನೋ ಪ್ರಾರ್ಥನೆ? ಈ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀತಿವಂತರ ಕೂಗನ್ನು ಎಂದಿಗೂ ಕೂಡ ದೇವರು ತಿರಸ್ಕಾರ ಮಾಡೋದಿಲ್ಲ. ಪ್ರಿಯನೇ ಪ್ರಿಯಳೆ, ವಾಕ್ಯ ಹೇಳ್ತಾ ಇದೆ, ಎಲ್ಲ ಕಷ್ಟಗಳು ಎಂಬುದಾಗಿ ಒಂದಲ್ಲ ಎರಡಲ್ಲ, ನಿನಗೆ ಎಷ್ಟು ಇದ್ರೂ ಕೂಡ ಎಲ್ಲ ಕಷ್ಟಗಳಿಂದ ದೇವರು ತಪ್ಪಿಸ್ತಾನೆ, ದೇವರು ಕಾಯ್ತಾನೆ, ದೇವರು ಕಾಪಾಡ್ತಾನೆ, ದೇವರು ಬಿಡಿಸ್ತಾನೆ, ದೇವರು ತಪ್ಪಿಸ್ತಾನೆ. ಆ ದೇವರು ನಮ್ಮ ಸ್ವಂತವಾಗಿದ್ದಾನೆ, ಆ ದೇವರು ನಮ್ಮ ಸ್ವಂತ ರಕ್ಷಕನಾಗಿದ್ದಾನೆ. ಆ ದೇವರು ಬಿಡಿಸುವುದಕ್ಕೋಸ್ಕರವಾಗಿಯೇ ನಿನ್ನನ್ನ ಕರೆದಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ, ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಎಂಬುದಾಗಿ. ಬಂಧನಗಳಿಂದ, ಕಟ್ಟುಗಳಿಂದ, ಕಷ್ಟಗಳಿಂದ, ಬಾಧೆಗಳಿಂದ, ಹಿಂಸೆಗಳಿಂದ ನಿಮ್ಮನ್ನು ಬಿಚ್ಚಿಸ್ತೀನಿ ಎಂಬುದಾಗಿ ಪ್ರಿಯರೇ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ವಾಕ್ಯದ ಮೂಲಕವಾಗಿ ನನ್ನ ಸಂಗಡ, ನಮ್ಮ ಸಂಗಡ ಸ್ವಾಮಿ ನೀನು ಮಾತನಾಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವುದು ಕರ್ತನೆ ಪ್ರಿಯರಿಗೆ ಸ್ವಾಮಿ, ಕರ್ತನೆ ಸೆರೆಮನೆಯೋಪಾದಿಯಲ್ಲಿ ಕಾಡ್ತಾ ಇದೆಯೋ, ಯಾವುದಾದ್ರೂ ಅನಾರೋಗ್ಯವಾಗಿರಲಿ ಸ್ವಾಮಿ, ಅದೆಲ್ಲವನ್ನು ನೀಗಿಸಯ್ಯ. ಸಂಪೂರ್ಣವಾದ ಸಮಾಧಾನವನ್ನು ಅನುಗ್ರಹ ಮಾಡು ಸ್ವಾಮಿ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿ ಆಗುವಂತೆ ಕಾರ್ಯ ಎಲ್ಲ ಬಲಹೀನತೆ ಬಂಧನಗಳನ್ನು ದೂರ ಮಾಡಯ್ಯ. ಮನುಷ್ಯರನ್ನ ಆಶ್ರಯಿಸುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸುವುದು ಒಳ್ಳೆಯದು, ಉತ್ತಮ ಎನ್ನುವಂತ ನಿನ್ನ ಮಾತಿಗೋಸ್ಕರವಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಮನುಷ್ಯರ ಸಹಾಯ ವ್ಯರ್ಥವೇ ವ್ಯರ್ಥ. ದೇವರೇ, ನಿನ್ನ ಸಹಾಯ ಯಾವತ್ತೂ ಕೂಡ ವ್ಯರ್ಥ ಅಲ್ಲ ಸ್ವಾಮಿ. ಎಲ್ಲ ಸಹಾಯವನ್ನ ನೀನು ಒದಗಿಸಿಕೊಡುವ ದೇವರಾಗಿದ್ದೀಯಪ್ಪ. ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಂದುಕೊಂಡ ಕೆಲಸ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಕೊಡು ಸ್ವಾಮಿ. ಇವರು ಹೊಲಗಳಲ್ಲಿ, ಮನೆಗಳಲ್ಲಿ, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಅನುಗ್ರಹ ಮಾಡಪ್ಪ. ಬೆಳೆಯ ವಿಷಯದಲ್ಲಿ ಜಯ ಕೊಡು ಸ್ವಾಮಿ. ಪ್ರತಿ ಅಶಾಂತಿ, ಅಸಮಾಧಾನ, ಅನಾರೋಗ್ಯ ಎಲ್ಲ ನೀಗಿಸಯ್ಯ. ಅದ್ಭುತವಾದ ಕಾರ್ಯ ಜರುಗಿಸು ಸ್ವಾಮಿ. ವಾಕ್ಯ ಕೇಳಿದಂಥ ಮಕ್ಕಳು ತಪ್ಪಿ ಹೋಗಲಾರ್ದ ಹಾಗೆ ವಾಕ್ಯಕ್ಕೆ ವಿಧೇಯರಾಗಿ ಭಯಪಟ್ಟು ನಿನಗೊಬ್ಬಾತನಿಗೆ ನಡೆದುಕೊಳ್ಳುವಂಥ ಸ್ಥಿತಿಯನ್ನು ಅನುಗ್ರಹ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ, ಭಕ್ತಿಯಲ್ಲಿ ಬಿದ್ದು ಹೋಗಲಾರ್ದ ಹಾಗೆ, ಸೋತು ಹೋಗಲಾರ್ದ ಹಾಗೆ ಸ್ಥಿರವಾದ ಭಕ್ತಿಯನ್ನು ಮಾಡುವಂಥ ವಿಶ್ವಾಸವನ್ನ, ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಜೀವಿಸಲಿಕ್ಕಾಗುವ ಹಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಇವರನ್ನ ಬಿಡಿಸಿದ್ದಕ್ಕಾಗಿ, ತಪ್ಪಿಸಿದ್ದಕ್ಕಾಗಿ, ಕಾದಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿರ್ತಕ್ಕಂಥ ಸ್ವಾಮಿ ನಿಂಗಮ್ಮ ಕೆಂಚಪ್ಪ ದಂಪತಿಗಳನ್ನು, ಅವರ ಮಕ್ಕಳನ್ನ, ಸೊಸೆ, ಅಳಿಯ, ಮೊಮ್ಮಕ್ಕಳು ಎಲ್ಲರನ್ನ ಆಶೀರ್ವದಿಸಬೇಕೆಂಬುದಾಗಿ ಕರ್ತನೆ, ಪ್ರಾರ್ಥನೆ ಕೂಟಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ, ಅವರ ಕುಟುಂಬ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಬೇಡಿದ್ದೆಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ
ಎಲ್ಲ ಶುಭವನ್ನು ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು, ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್.